ಕರ್ನಾಟಕದಾದ್ಯಂತ ನಿನ್ನೆ ಅಂತೂ ಭಾರಿ ಮಳೆಯಾಗಿದೆ. ರಾಯಚೂರಿನಲ್ಲೂ ಕೂಡ ವಿಶೇಷವಾಗಿ ಭಾರಿ ಮಳೆಯ ಪರಿಣಾಮ ಜನಸಾಮಾನ್ಯರು ತತ್ತರಗೊಂಡಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ಮುಂಗಾರು ಮಳೆಯ ಆಗಮನದ ಪರಿಣಾಮ ಭಾರಿ ಮಳೆಯಾಗಿದೆ. ವರುಣಾರ್ಭುಟಕ್ಕೆ ರೈತರ ಮುಖದಲ್ಲಿ ಮಂದಹಾಸ. ಇದು ಬಹಳ ಮುಖ್ಯ. ಯಾಕಂದರೆ ಕಳೆದ ವರ್ಷದ ಬರಗಾಲ ಇದೆಯಲ್ಲ, ಒಂದು ರೀತಿ ಹೋರಾಟನೇ ಮಾಡಬೇಕಾಯಿತು. ನೀರನ್ನು ಒದಗಿಸಿ ಕೃಷಿ ಚಟುವಟಿಕೆಗಳು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವು. ಬೆಳೆದಂಥ ಬೆಳೆ ಒಣಗಿ ಹೋಗ್ತಾ ಇತ್ತು. ಅಂಥ ಭೀಕರ ಬರಗಾಲ. ಇದರ ನಡುವೆ ಈಗ ಮಳೆಯ ಸಿಂಚನ ಆಗ್ತಾ ಇದೆ ನೋಡಿ. ಭಾರಿ ಮಳೆಯೇ ಆಗಿರ್ಬೋದು, ಆದರೆ ಕೃಷಿ ಚಟುವಟಿಕೆಗಳಿಗೆ ಆರಂಭ ಸಿಗ್ತಾ ಇದೆ ಅಂತ ರೈತರು ನಿಜಕ್ಕೂ ಕೂಡ ಆನಂದಗೊಂಡಿದ್ದಾರೆ. ಆದರೆ ಬೇರೆ ಬೇರೆ ಜನಸಾಮಾನ್ಯರು ಈ ಮಳೆಯಿಂದ ಸ್ವಲ್ಪ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಮನೆಯಿಂದ ಹೊರಗೆ ಬರೋದಕ್ಕೆ ಒಂದಷ್ಟು ಹಿಂದೇಟು ಹಾಕಿದ್ರು. ಕಾರಣ ಭಾನುವಾರ ಬೇರೆ ಮಳೆ ಬೇರೆ ಆಗ್ತಾಯಿತ್ತು, ಹೊರಗೆ ಬರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ರಾಯಚೂರಿನಲ್ಲೂ ಕೂಡ ಮಳೆ ವಿಪರೀತ ಆಗಿದ್ದರಿಂದಾಗಿ ಮನೆಯಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಹಿಂದೇಟು ಹಾಕಿದ್ದಾರೆ. ಬಟ್ ಕೃಷಿ ಚಟುವಟಿಕೆಗಳಿಗೆ ಒಂದು ರೀತಿ ಚಾಲನೆ ಸಿಕ್ಕಿದೆ ಈ ಮಳೆಯಿಂದ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಬಹಳಷ್ಟು ರೈತರು ಕರ್ನಾಟಕದಾದ್ಯಂತ ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದನ್ನು ನಾವು ಗಮನಿಸಬಹುದು. ಕಳೆದ ವರ್ಷ ಅಂತೂ ಆ ಭೀಕರ ಬರಗಾಲದಿಂದ ರೈತರೆಲ್ಲ ಆಕಾಶ ನೋಡ್ಕೊಂಡು ಕಾಯೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾವಾಗಪ್ಪ ಮಳೆ ಬರುತ್ತೆ, ಮಳೆ ಬಂದಿಲ್ಲ ಅಂದರೆ ಹೇಗಪ್ಪ ಬದುಕನ್ನು ಕಟ್ಕೊಳ್ಳೋದು, ಹೇಗೆ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗುವುದು ಅನ್ನುವಂತಹ ನೋವಿನ ನಡುವೆ ಈ ಸಲ ಈ ಮುಂಗಾರಿನ ಪ್ರವೇಶ ಆಗಿದೆ ನೋಡಿ. ನಿಜಕ್ಕೂ ಕೂಡ ರೈತರ ಮುಖದಲ್ಲಿ ಒಂದು ರೀತಿ ನಗುವನ್ನು ತಂದಿದೆ, ಆನಂದ ತಂದಿದೆ. ಕೃಷಿ ಚಟುವಟಿಕೆಗಳು ಇನ್ಮೇಲೆ ಒಂದು ರೀತಿ ನಳನಳಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ರಾಯಚೂರು ಭಾಗದಲ್ಲೂ ಕೂಡ ಕೃಷಿ ಚಟುವಟಿಕೆಗೆ ಒಂದು ರೀತಿ ಆರಂಭ ಸಿಕ್ಕಿದೆ. ಹಾಗೆಯೇ ಇಡೀ ಜಿಲ್ಲೆಯಾದ್ಯಂತ ಮುಂಗಾರು ಮಳೆಯನ್ನು ಜನ ಸ್ವೀಕಾರ ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.